ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಮುತ್ತೈದೆಯರಿಗೆ ತಾಂಬೂಲವನ್ನು ಹೇಗೆ ಕೊಡಬೇಕು, ತಾಂಬೂಲವನ್ನು ಕೊಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಹಿಂದೂ ಧರ್ಮದಲ್ಲಿ ತಾಂಬೂಲಕ್ಕೆ ಹೆಚ್ಚಿನ ಮಹತ್ವವಿದೆ. ಯಾವುದೇ ಶುಭ ಕಾರ್ಯಗಳಲ್ಲಿಯೂ ಸಹ ಈ ತಾಂಬೂಲವನ್ನು ಕೊಡುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ. ಅದರಂತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತವನ್ನು ಆಚರಿಸಿ ಲಕ್ಷ್ಮಿಯ ಪೂಜೆ ಮಾಡಿ ಸಂಜೆಯ ಸಮಯದಲ್ಲಿ ಮುತ್ತೈದೆಯರನ್ನು ಮನೆಗೆ ಕರೆಸಿ ಅವರಿಗೆ ತಾಂಬೂಲವನ್ನು ಕೊಡುತ್ತಾರೆ. ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡುವಾಗ ಒಂದಷ್ಟು ನಿಯಮಗಳನ್ನು ಅನುಸರಿಸಬೇಕು. ಹಾಗೆ ತಾಂಬೂಲದಲ್ಲಿ ಈ ವಸ್ತುಗಳನ್ನು ಇಟ್ಟಿರಲೇಬೇಕು. ಸ್ನೇಹಿತರೆ, ಯಾವುದೇ ಶುಭ ಕಾರ್ಯವಾಗಲಿ ತಾಂಬೂಲವನ್ನು ಕೊಡುವಾಗ ನಾವು ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ ಮತ್ತು ಹಣ್ಣನ್ನು ಇಟ್ಟು ಕೊಡುತ್ತೇವೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, ಬಳೆ, ಬ್ಲೌಸ್ ಪೀಸ್ ಅಥವಾ ಸೀರೆ, ಶಕ್ತಿಗೆ ಅನುಗುಣವಾಗಿ ತಾಂಬೂಲವನ್ನು ನೀಡುತ್ತೇವೆ. ತಾಂಬೂಲವನ್ನು ಕೊಡುವಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕೊಡಬೇಕು. ಹಾಗೆ ಇಷ್ಟೇ ಕೊಡಬೇಕು ಎಂಬ ನಿಯಮವಿಲ್ಲ. ತಾಂಬೂಲದಲ್ಲಿ ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ ಇಷ್ಟು ಇದ್ದರೆ ಸಾಕು. ಜೊತೆಗೆ ತಾಂಬೂಲವನ್ನು ನೀಡುವಾಗ 2 ವಿಳೆದೆಲೆ, 2 ಹಣ್ಣುಗಳನ್ನು ಇಡಬೇಕು. 1 ವಿಳೆದೆಲೆ, 1 ಹಣ್ಣನ್ನು ಇಟ್ಟು ತಾಂಬೂಲವಾಗಿ ನೀಡಬೇಡಿ. ತಾಂಬೂಲವನ್ನು ಕೊಡುವಾಗ ವಿಳೆದೆಲೆಯ ತೊಟ್ಟು ನಿಮ್ಮ ಕಡೆಗೆ ಇರುವ ಹಾಗೆ ಕೊಡಿ. ಮೊದಲಿಗೆ ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟ ನಂತರವೇ ತಾಂಬೂಲವನ್ನು ತೆಗೆದುಕೊಂಡು, ಅಂದರೆ ನಿಮ್ಮ 2 ಕೈಯಲ್ಲಿ ಆ ತಾಂಬೂಲವನ್ನು ಹಿಡಿದುಕೊಂಡು ಎಲೆಯ ತೊಟ್ಟು ನಿಮ್ಮ ಕಡೆಗೆ ಇರುವ ರೀತಿ ಆ ತಾಂಬೂಲವನ್ನು ನಿಮ್ಮ 2 ಕೈಯಲ್ಲಿ ಹಿಡಿದುಕೊಂಡು ಅವರ ಕೈಗೆ ಕೊಡಬೇಕು. ಹಾಗೆ ತಾಂಬೂಲಕ್ಕೆ ಕೊಳೆತ ವಿಳೆದೆಲೆ ಆಗಲಿ, ಬಾಡಿದ ವಿಳೆದೆಲೆ ಅಥವಾ ಕೊಳೆತಿರುವ ಹಣ್ಣು, ಕಪ್ಪಾಗಿರುವ ಬಾಳೆಹಣ್ಣನ್ನು ಇಟ್ಟು ಕೊಡಬಾರದು. ಜೊತೆಗೆ ಹರಿದು ಹೋಗಿರುವ ವಿಳೆದೆಲೆಯನ್ನು ಸಹ ಇಡಬಾರದು. ಶುದ್ಧವಾದ ಹಣ್ಣು ಮತ್ತು ವಿಳೆದೆಲೆಯನ್ನು ಕೊಡಬೇಕು. ಹಾಗೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದವರು ನಿಮ್ಮ ಮನೆಗೆ ಏನಾದರೂ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಲು ಕರೆಯಲು ಬಂದಾಗ ಅವರಿಗೂ ಸಹ ನೀವು ಅರಿಶಿನ, ಕುಂಕುಮ, ಹೂವು ಮತ್ತು ತಾಂಬೂಲವನ್ನು ನೀಡಿ. ನಿಮ್ಮ ಮನೆಯಲ್ಲಿ ಶುದ್ಧವಾದ ವಿಳೆದೆಲೆ ಮತ್ತು ಬಾಳೆಹಣ್ಣು ಇದ್ದರೆ ಮಾತ್ರ ತಾಂಬೂಲ ನೀಡಿ. 2 ವಿಳೆದೆಲೆ ಇಲ್ಲ, ಒಂದೇ ಇರುವುದು ಎಂದು ಅದನ್ನೇ ಇಟ್ಟು ತಾಂಬೂಲವಾಗಿ ಕೊಡಬಾರದು. 2 ವಿಳೆದೆಲೆ ಇದ್ದರೆ ಮಾತ್ರ ತಾಂಬೂಲವನ್ನು ಕೊಡಿ. ಮನೆಯಲ್ಲಿ ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ ಹಣ್ಣು ಇದ್ದರೆ ಮಾತ್ರ ತಾಂಬೂಲ ಕೊಡಿ. ಇಲ್ಲವಾದರೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಕೊಟ್ಟರೆ ಸಾಕು. ಒಟ್ಟಾರೆ ಸ್ನೇಹಿತರೆ, ಈ ತಾಂಬೂಲವನ್ನು ಕೊಡುವಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕೊಡಬೇಕು. ಶಕ್ತಿ ಇದ್ದರೆ ತಾಂಬೂಲದಲ್ಲಿ ಉಪಯುಕ್ತವಾದಂತಹ ವಸ್ತುಗಳನ್ನು ಇಟ್ಟುಕೊಡಿ. ಅಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು, ಬಳೆ, ಸೀರೆ, ಹೆಣ್ಣು ಮಕ್ಕಳಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳನ್ನು ಇಟ್ಟು ಸಹ ನೀವು ತಾಂಬೂಲದ ರೂಪದಲ್ಲಿ ಕೊಡಬಹುದು. ತಾಂಬೂಲದಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ಇಟ್ಟು ಕೊಡಲು ಸಾಧ್ಯವಾಗದವರು ಅಂಥವರು ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣನ್ನು ಕೊಟ್ಟರೆ ಸಾಕು. ತಾಂಬೂಲವನ್ನು ತೆಗೆದುಕೊಂಡವರು ಅಂಥವರು ಎಲ್ಲೆಂದರಲ್ಲೇ ತಾಂಬೂಲವನ್ನು ಬಿಟ್ಟು ಹೋಗಬಾರದು. ಅದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಕು. ತಾಂಬೂಲದಲ್ಲಿ ಸಾಧ್ಯವಾದರೆ ದಕ್ಷಿಣೆಯನ್ನು ಸಹ ಇಟ್ಟು ಕೊಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಂಬೂಲವನ್ನು ಯಾವ ರೀತಿ ಮುತ್ತೈದೆಯರಿಗೆ ಕೊಡಬೇಕು, ಹಾಗೆ ಯಾವ ನಿಯಮಗಳನ್ನು ಪಾಲಿಸಬೇಕು, ತಾಂಬೂಲದಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.